UGC ನಿಯಮಗಳು ಫಾರ್ ದ ಫಸ್ಟ್ ಟೈಮ್ ನರೇಂದ್ರ ಮೋದಿಯವರ ಸರ್ಕಾರದ ವಿರುದ್ಧ ಅವರನ್ನು ಬೆಂಬಲಿಸುವಂಥವರೇ ಬೀದಿಗಿಳಿದು ಪ್ರತಿಭಟನೆ ಮಾಡೋ ಹಂಗೆ ಮಾಡಿದೆ. ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ದೆ ನಾನು, ಯಾವ ಸನ್ನಿವೇಶದಲ್ಲಿ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡ್ತು ಅಂತ. ಇಬ್ಬರು ವಿದ್ಯಾರ್ಥಿಗಳು ಕ್ಯಾಂಪಸ್ನಲ್ಲಿ ಜಾತಿ ತಾರತಮ್ಯ ಆಯಿತು ನಮ್ಮ ಮೇಲೆ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇಬ್ಬರು ವಿದ್ಯಾರ್ಥಿಗಳ ಒಬ್ಬ ವಿದ್ಯಾರ್ಥಿನಿಯ ಪೋಷಕರು ಸುಪ್ರೀಂ ಕೋರ್ಟಿಗೆ ಹೋಗಿ ನಮ್ಮ ಮಕ್ಕಳಿಗಾದಂತೆ ಬೇರೆ ಮಕ್ಕಳಿಗೆ ಆಗದೇ ಇರೋ ಹಾಗೆ ಕಠಿಣ ನಿಯಮಗಳನ್ನು ಜಾರಿಗೆ ತನ್ನಿ ಅಂತ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡಿ ಅಂತ ಕೇಳಿದ್ರು. ಅವರ ಅರ್ಜಿಯನ್ನು ಪರಿಶೀಲನೆ ಮಾಡಿದ ಸುಪ್ರೀಂ ಕೋರ್ಟು ಕರೆಕ್ಟ್ ಇದೆಯಲ್ಲ ಅಂಥೇಳಿ 1 ವರ್ಷದ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡ್ತು. ಕ್ಯಾಂಪಸ್ಗಳಲ್ಲಿ ಜಾತಿ ತಾರತಮ್ಯ ಆಗದೇ ಇರೋ ಹಾಗೆ, ಜಾತಿ ತಾರತಮ್ಯ ಆದರೆ ಕಠಿಣ ಕ್ರಮ ಕೈಗೊಳ್ಳುವಂಗೆ ಒಂದು ವ್ಯವಸ್ಥೆ ಮಾಡಿ ಅಂತ. ಕೇಂದ್ರ ಸರ್ಕಾರ ಈಗ ತಗೊಂಡೋಗಿ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ, ಇಂಥ ವ್ಯವಸ್ಥೆ ಮಾಡ್ತೀವಿ ನಾವು ಅಂತ. ಅದನ್ನು ನೋಡಿ ಸುಪ್ರೀಂ ಕೋರ್ಟ್ ಗಾಬರಿ ಆಗಿಬಿಟ್ಟಿದೆ. ಅಯ್ಯೋಯ್ಯೋ ಇಂಥ ವ್ಯವಸ್ಥೆ ಮಾಡಿದ್ರೆ ಹೆಂಗೆ ಅಂತ. ಫಾರ್ ದ ಫಸ್ಟ್ ಟೈಮ್ ನರೇಂದ್ರ ಮೋದಿಯವರ ರಾಜಕೀಯ ವಿರೋಧಿಗಳು ಸರ್ಕಾರನ ಹೊಗಳ್ತಾ ಇದ್ದಾರೆ, ಕರೆಕ್ಟ್ ಇದೆ ಇವರು ಮಾಡಿದ್ದು ಅಂತ. ನರೇಂದ್ರ ಮೋದಿ ಅವರನ್ನು ರಾಜಕೀಯವಾಗಿ ಬೆಂಬಲಿಸಿವರು ಏನು ಇಂಥ ಕೆಲಸ ಮಾಡಿಟ್ರಿ ಅಂತ ಬೀದಿಗಿಳಿದಿದ್ದಾರೆ. ಹಿಂಗೆ ಅಕ್ಕಂಡು ಕೂತ್ಕೊಂಡಿದೆ UGCಯ ಹೊಸ ನಿಯಮಾವಳಿ. ಏನಿದೆ ಈ ನಿಯಮಾವಳಿಯಲ್ಲಿ? ಇದಕ್ಕೆ ಪ್ರಮೋಷನ್ ಆಫ್ ಈಕ್ವಿಟಿ ರೆಗ್ಯುಲೇಷನ್ಸ್ 2026 ಅಂತ ಹೆಸರಿಟ್ಟಿದ್ದಾರೆ. ಪ್ರಮೋಷನ್ಸ್ ಆಫ್ ಈಕ್ವಿಟಿ ರೆಗ್ಯುಲೇಷನ್ಸ್ 2026 ಈ ನಿಯಮದ ಹೆಸರು. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮಾನತೆಗೆ ಉತ್ತೇಜನ ಕೊಡುವ ನಿಯಮಗಳು 2026 ಅಂತ ಕರೀತಾರೆ ಇದನ್ನು. ಜನವರಿ 13ನೇ ತಾರೀಕು ಈ ಹೊಸ ನಿಯಮಾವಳಿಗಳನ್ನು UGC ಪ್ರಕಟಿಸಿದೆ. ಜನವರಿ 13ಕ್ಕೆ ಪ್ರಕಟಣೆಗೊಂಡಿದೆ. ಇದರಲ್ಲಿ ಏನೇನಿದೆ? ಶಿಕ್ಷಣ ಸಂಸ್ಥೆಗಳಲ್ಲಿ ತಾರತಮ್ಯವನ್ನು ತೊಡೆದು ಹಾಕೋದಕ್ಕೆ ಏನೇನು ಮಾಡೋದಕ್ಕೆ UGC ಹೊರಟಿದೆ. ಸಮಾನತೆಗೆ ಒಂದು ಸಮಿತಿ, ಸಮಾನತೆಗೆ ಅಂದರೆ ಅವಕಾಶ ಕಲ್ಪಿಸಿಕೊಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಸಮಿತಿ ರಚನೆ ಮಾಡಬೇಕು ಪ್ರತಿ ಕಾಲೇಜಿನಲ್ಲೂ. ಈ ಸಮಿತಿಯಲ್ಲಿ ನೋಡಿ, ಇಷ್ಟು ದಿವಸ SC ST ಮಕ್ಕಳಿಗೆ ಜಾತಿ ಆಧಾರಿತ ದೌರ್ಜನ್ಯ ಆದರೆ ಅದನ್ನು ಪರಿಹರಿಸೋದಕ್ಕೆ ಒಂದಲ್ಲ ಒಂದು ಮಾರ್ಗ ಇತ್ತು. ಈಗ ಆ ವರ್ಗದಲ್ಲಿ ಹಿಂದುಳಿದ ವರ್ಗದವರನ್ನು ತಂದರು. SC ST ಮತ್ತು ಹಿಂದುಳಿದ ವರ್ಗದವರು. ಸಮಿತಿಯಲ್ಲಿ SC ST ಹಿಂದುಳಿದ ವರ್ಗದವರು ಇರ್ತಾರೆ, ಅಂಗವಿಕಲರು ಮತ್ತು ಮಹಿಳಾ ಸದಸ್ಯರು ಇರ್ತಾರೆ, ಕಡ್ಡಾಯವಾಗಿ ಇರಲೇಬೇಕು. SC ST OBC ಮಹಿಳೆಯರು ಮತ್ತು ಅಂಗವಿಕಲರು, ಅವರ ಸಮಸ್ಯೆಗಳನ್ನು ಮಾತ್ರ ಈ ಸಮಿತಿ ಕೇಳುತ್ತೆ. ಜನರಲ್ ಕ್ಯಾಟಗರಿ ಅವ್ರಿಗೆ ಏನಾದ್ರು ಸಮಸ್ಯೆ ಆದರೆ ಸಂಬಂಧ ಇಲ್ಲ, ಈ ಸಮಿತಿಗೆ ಸಂಬಂಧ ಇಲ್ಲ. ಅದೇ ಕಾರಣಕ್ಕೆ ನೀವು ABVP ಅವರು BJP ಅವರೆಲ್ಲ ಸೇರ್ಕೊಂಡು ವಿರೋಧ ಮಾಡ್ತಿದ್ದಾರೆ ಇದನ್ನು. 2012ರ ತನಕ ಈ ರೀತಿಯ ವ್ಯವಸ್ಥೆಯಲ್ಲಿ ಹಿಂದುಳಿದ ವರ್ಗಗಳನ್ನು ತಂದಿರಲಿಲ್ಲ. SC STಗಳ ಜೊತೆಗೆ ಹಿಂದುಳಿದ ವರ್ಗದವರನ್ನು ಕೇಂದ್ರ ಸರ್ಕಾರ ಸೇರಿಸಿದೆ. ಈಗ ಇದೊಂದು ಕಮಿಟಿ ಮಾಡಬೇಕು. ಈ ಕಮಿಟಿ ಯಾವುದೇ ವಿದ್ಯಾರ್ಥಿ ದೂರು ತಗೊಂಡು ಬಂದರೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. SC ST OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಮಾಹಿತಿ ಕೊಡಬೇಕು. ಶೈಕ್ಷಣಿಕವಾಗಿ ಅವ್ರಿಗೇನು ಸಹಾಯ ಬೇಕು, ಆರ್ಥಿಕವಾಗಿ ಏನು ಸಹಾಯ ಬೇಕು, ಆ ಸಹಾಯನ ಮಾಡಬೇಕು. ಪ್ರತಿಯೊಂದು ಕಾಲೇಜಿನಲ್ಲೂ ಈ ಕಮಿಟಿ ಇರಬೇಕು. ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಈ ಕಮಿಟಿ ಇರಬೇಕು. ಅದರ ನೇತೃತ್ವ ಯೂನಿವರ್ಸಿಟಿ ಲೆವೆಲ್ನಲ್ಲಾದರೆ ವೈಸ್ ಚಾನ್ಸಲರ್ದಿರಬೇಕು, ಕಾಲೇಜ್ಗಳಲ್ಲಿ ಪ್ರಿನ್ಸಿಪಲ್ದಿರಬೇಕು. ಕಮಿಟಿಯಲ್ಲಿ 10 ಜನ ಇರಬೇಕು. 10 ಜನ ಯಾರ್ಯಾರಿರಬೇಕು? SC ST OBC ಅಂಗವಿಕಲರು ಮತ್ತು ಮಹಿಳೆಯರಿರಬೇಕು. 24/7 ಹೆಲ್ಪ್ಲೈನ್ ಇರಬೇಕು. ಆ ಕಮಿಟಿಗೆ ಪೋರ್ಟಲ್ ವ್ಯವಸ್ಥೆ ಕಲ್ಪಿಸಬೇಕು. ಕ್ಯಾಂಪಸ್ನಲ್ಲಿ ಒಂದು ರೀತಿ ಪೊಲೀಸ್ ಸಿಸ್ಟಮಿನ ಕಣ್ಗಾವಲನ್ನು ಇಡಬೇಕಂತೆ ಈ ಸಮಿತಿ. ಅಂದರೆ ಕಾಲೇಜ್ನಲ್ಲಿ, ಕ್ಲಾಸ್ ರೂಮ್ನಲ್ಲಿ, ಕ್ಯಾಂಟೀನ್ನಲ್ಲಿ, ಲೈಬ್ರರಿಯಲ್ಲಿ ಏನೇನಾಗ್ತಾ ಇದೆ ಅಂತ ಗಮನ ಇಡೋದಕ್ಕೆ ಒಂದು ವ್ಯವಸ್ಥೆ ಇರಬೇಕು. ಪೊಲೀಸ್ ಮಾದರಿಯ ವ್ಯವಸ್ಥೆ ಇರಬೇಕು. SC ST OBC ವಿದ್ಯಾರ್ಥಿಗಳ ಹತ್ರ ಈ ಕಮಿಟಿಯ ಸದಸ್ಯರು ಹೋಗಿ ನಿಮಗೇನಾದ್ರು ಜಾತಿ ತಾರತಮ್ಯ ಆಗ್ತಾ ಇದೆಯಾ, ಸಮಸ್ಯೆ ಆಗ್ತಾ ಇದೆಯಾ ಅಂತ ಕೇಳಬೇಕು. ಏನಾದ್ರು ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಬಂದರೆ 24 ಗಂಟೆಗಳ ಒಳಗಾಗಿ ಕಮಿಟಿ ಮೀಟಿಂಗ್ ನಡೆಸಬೇಕು. 15 ವರ್ಕಿಂಗ್ ಡೇ ಒಳಗಾಗಿ ಏನು ಘಟನೆ ಆಗಿದೆ ಅಂತ ಆರೋಪ ಬಂದಿದೆಯೋ ಅದರ ಬಗ್ಗೆ ತನಿಖೆ ನಡೆಸಿ ರಿಪೋರ್ಟ್ ತಯಾರು ಮಾಡಬೇಕು. ರಿಪೋರ್ಟ್ ತಯಾರಾದ 1 ವಾರದ ಒಳಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಕಸ್ಮಾತ್ ಇದು ಫಾಲೋ ಆಗದೆ ಹೋದರೆ, ಯಾವ ಕಾಲೇಜ್ನಲ್ಲಿ ಇದಾಗಿರುತ್ತೋ, ಯಾವ ಯೂನಿವರ್ಸಿಟಿಯಲ್ಲಿ ಇದಾಗಿರುತ್ತೋ ಅದರದ್ದು ಗ್ರ್ಯಾಂಟ್ ಹೋಲ್ಡ್ ಮಾಡ್ತಾರೆ, ಅನುದಾನ ಕಡಿತ ಆಗುತ್ತೆ.
ಹೊಸ ಕೋರ್ಸ್ ಶುರು ಮಾಡ್ತೀವಿ, ಆನ್ಲೈನ್ ಕೋರ್ಸ್ ಶುರು ಮಾಡ್ತೀವಿ ಅಂದರೆ ಅವಕಾಶ ಕೊಡೋದಿಲ್ಲ. ಆ್ಯಕ್ಷನ್ ತಗೊಳ್ತಾರೆ ಕಾಲೇಜ್ ವಿರುದ್ಧ. ತಾರತಮ್ಯದ ಆರೋಪ ತುಂಬ ಗಂಭೀರ ಆಗಿದ್ದರೆ ಯೂನಿವರ್ಸಿಟಿಯ ಲೈಸೆನ್ಸನ್ನೇ ರದ್ದು ಮಾಡಿಬಿಡ್ತಾರೆ. ಲೈಸೆನ್ಸೇ ರದ್ದು ಮಾಡಿಬಿಡ್ತಾರೆ. ಪ್ರಿನ್ಸಿಪಲ್ ಮೇಲೆ ಕಠಿಣ ಕ್ರಮ ಆಗುತ್ತೆ. ವೈಸ್ ಚಾನ್ಸಲರ್ಗಳೇ ಇದಕ್ಕೆ ನೇರವಾದ ಹೊಣೆ ಮಾಡಿಬಿಡ್ತಾರೆ ಅಂತ. ಆಯ್ತಪ್ಪ, ಇಷ್ಟು ನಿಯಮ, ವಿರೋಧ ಯಾಕೆ ಹಂಗಿದ್ರೆ? ತಾರತಮ್ಯ ಅದು ಕೆಲವು ನಿರ್ದಿಷ್ಟ ಸಮುದಾಯಗಳ ರಕ್ಷಣೆಗೆ ಮಾತ್ರ ಯಾಕೆ ಈ ಕಮಿಟಿ ಅಂತ ಜನರಲ್ ಕ್ಯಾಟಗರಿಯವರ ಪ್ರಶ್ನೆ. ಜನರಲ್ ಕ್ಯಾಟಗರಿ ತುಂಬ ವೈರಲ್ ಆಗ್ತಿದೆ, ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ರೆ. ಈಗ ಉದಾಹರಣೆಗೆ JNUನಲ್ಲಿ ಬ್ರಾಹ್ಮಣರ ಬಗ್ಗೆ ಗೋಡೆ ಮೇಲೆ ಏನು ಬಾಯಿಗೆ ಬಂದಂಗೆ ಬರೆದು ಹೋಗ್ತಾರೆ. ಅದು ಜಾತಿ ಆಧಾರಿತ ತಾರತಮ್ಯ ಅಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇವರು. ಜಾತಿ ಆಧಾರಿತ ತಾರತಮ್ಯ ಯಾರ ಮೇಲೆ ನಡೆದ್ರು ತಾರತಮ್ಯ ಅದು. ಇಲ್ಲಿ ಜನರಲ್ ಕ್ಯಾಟಗರಿಯವರಿಗೆ ತಾರತಮ್ಯ ಆದರೆ ಏನು ಆ್ಯಕ್ಷನ್ನು ಅನ್ನೋದರ ಉಲ್ಲೇಖನೇ ಇಲ್ಲ ಇದರಲ್ಲಿ. SC ST OBC ಅಂತೀರಿ ನೀವು. ಅದರ ಜೊತೆಗೆ ಕಾಲೇಜ್ನಲ್ಲಿ, ಕ್ಲಾಸ್ನಲ್ಲಿ ಏನೋ ಪರ್ಸನಲ್ ಕಾರಣಕ್ಕೊಂದು ಜಗಳ ಇರುತ್ತೆ. ಅದನ್ನು ದುರುಪಯೋಗ ಪಡಿಸಿಕೊಂಡು ಈ ಹೊಸ ನಿಯಮಗಳನ್ನು ದುರುಪಯೋಗ ಪಡಿಸ್ಕೊಂಡು ಯಾವುದೋ ಒಬ್ಬ ಕಂಪ್ಲೇಂಟ್ ಕೊಟ್ಟ ಅಂತ ಇಟ್ಕೊಳ್ಳಿ. ತನಿಖೆ ನಡೆಸಿದಾಗ ಅದು ಸುಳ್ಳು ಅಂತ ಗೊತ್ತಾಯಿತು. ಸುಳ್ಳು ಕಂಪ್ಲೇಂಟ್ ಕೊಟ್ಟವನ ಮೇಲೆ ಒಂದು ಆ್ಯಕ್ಷನ್ ಆಗಬೇಕಲ್ಲ. ಆ್ಯಕ್ಷನ್ ತಗೊಳ್ಳೋದಕ್ಕಾಗೋದಿಲ್ಲ ಇದರಲ್ಲಿ. ಅಂದರೆ ಕಾಲೇಜು, ಯೂನಿವರ್ಸಿಟಿ ಕ್ಯಾಂಪಸ್ಗಳು ಲಿಟ್ರಲಿ ವರ್ಟಿಕಲಿ ಡಿವೈಡ್ ಆಗಿಬಿಡ್ತವೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಇದು ಒಂದು ಮಾಡುವ ಕಾನೂನಲ್ಲ, ವಿಭಜಿಸುವ ಕಾನೂನು ಅಂತ. ಅಂಥ ನಿಯಮಗಳು ಸುಮಾರಿದ್ದಾವೆ. ಸುಪ್ರೀಂ ಕೋರ್ಟ್ ಎಲ್ಲನೂ ಒಂದು ಸಲ ರಿವ್ಯೂ ಮಾಡಬೇಕು. ಕಾಲೇಜ್ ಕ್ಯಾಂಪಸ್ಗಳು, ಯೂನಿವರ್ಸಿಟಿ ಕ್ಯಾಂಪಸ್ಗಳು ಜಾತಿ ಆಧಾರಿತವಾಗಿ ವಿಭಜನೆ ಆಗಿದ್ದಾವೆ. ತುಂಬ ಕಡೆಗಳಲ್ಲಿದೆ ಅದು. ಆ ವಿಭಜನೆ, ಆ ಸಂಘರ್ಷ, ಆ ತಿಕ್ಕಾಟ ಇದು ಜಾಸ್ತಿ ಆಗೋದಿಲ್ವಾ? ಆ ಕಮಿಟಿಯಲ್ಲಿ ಒಂದು ವರ್ಗದವರು ಮಾತ್ರ ಇದ್ದರೆ ಇನ್ನೊಂದು ವರ್ಗದವರು ಏನು ನ್ಯಾಯ ನಿರೀಕ್ಷೆ ಮಾಡಬೇಕು ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ ಒಮ್ಮೆ. देखिए, इसमें मैं एक बात बहुत विनम्रता से आश्वस्त करना चाहता हूं, किसी को उत्पीड़न होने नहीं दिया जाए, कोई भेदभाव नहीं होगा, कोई डिस्क्रिमिनेशन के नाम पे किसी को भी मिसयूज करने का अधिकार नहीं रहेगा. इसमें UGC हो, भारत सरकार हो या राज्य सरकार हो, इसकी दायित्व रहेगी. मैं आश्वस्त करता हूं, उसको जो व्यवस्था हुई है, भारत की कुछ भी व्यवस्था हो, संविधान की परिधि के अंदर होगा. देखिए, इसमें मैं एक बात बहुत विनम्रता से आश्वस्त करना चाहता हूं, किसी को उत्पीड़न होने नहीं दिया जाए, कोई भेदभाव नहीं होगा, कोई डिस्क्रिमिनेशन के नाम पे किसी को भी मिसयूज करने का अधिकार नहीं रहेगा. इसमें UGC हो, भारत सरकार हो या राज्य सरकार हो, इसकी दायित्व रहेगी. मैं आश्वस्त करता हूं, उसको जो व्यवस्था हुई है, भारत की कुछ भी व्यवस्था हो, संविधान की परिधि के अंदर होगा. देखिए, इसमें ಹೊರಗಡೆ ಬಂದು ಬಾಯಿ ಬಿಡ್ಕೊಳ್ಳೋದ್ರೆ ಸುಮ್ಮನೆ ಸಮಾಜದಲ್ಲಿ ಜಾತಿ ಭೇದ ಇದೆ, ಜಾತಿ ವ್ಯವಸ್ಥೆ ಇದೆ, ಅದಿದೆ ಇದಿದೆ ಅಂತ ನೀವು ಶಾಲೆಯಲ್ಲಿ, ಕಾಲೇಜಿನಲ್ಲೇ ಅದನ್ನು ತುಂಬಿಬಿಟ್ರೆ ಸಮಾಜದಲ್ಲಿ ಇರದೆ ಇನ್ನೇನಾಗುತ್ತೆ? ಸಮಾಜದಲ್ಲಿರುವ ಜನ ಆಕಾಶದಿಂದ ಉದುರು ಬಿದ್ದಿದ್ದಾರ? ಇದೇ ವ್ಯವಸ್ಥೆಯಿಂದ ಹೊರಗೆ ಬಂದವರು ಸಮಾಜದ ಭಾಗ ಆಗೋದಿಲ್ವಾ? ಇದೇ ವ್ಯವಸ್ಥೆಯಿಂದ ಹೊರಗೆ ಬಂದವರು. ನಮ್ಮದು ಫ್ರೆಂಡ್ ಸರ್ಕಲ್ ಇತ್ತಪ್ಪ, ನಾವು ಹೋಗಿದ್ದೀವಿ, ಸ್ಕೂಲ್ಗೆ ಹೋಗಿದ್ದೀವಿ, ಹೈಸ್ಕೂಲ್ಗೆ ಹೋಗಿದ್ದೀವಿ, ಕಾಲೇಜ್ಗೆ ಹೋಗಿದ್ದೀವಿ. ಫ್ರೆಂಡ್ ಸರ್ಕಲ್ನಲ್ಲಿ ಒಬ್ಬರ ಜಾತಿ ಇನ್ನೊಬ್ರಿಗೆ ಗೊತ್ತಿರ್ತಿರ್ಲಿಲ್ಲ ರೀ. ಹಳ್ಳಿಗಳಲ್ಲಿ ಒಂದು ತಕ್ಕ ಮಟ್ಟಿಗೆ ಅದರ ಬಗ್ಗೆ ಒಂದು ಪ್ರಜ್ಞೆ ಇರುತ್ತೆ. ನಗರದ ಕಾಲೇಜುಗಳಲ್ಲಿ ಯಾರು ಯಾವ ಜಾತಿ ಅಂತ ಏನು ಗೊತ್ತಾಗತ್ತೆ? ಒಟ್ಟಿಗೆ ಕ್ಲಾಸಿಗೆ ಕೂತ್ಕೋತೀವಿ, ಊಟ ಮಾಡ್ತೀವಿ, ಟ್ರಿಪ್ಪಿಗೆ ಹೋಗ್ತೀವಿ. ಎಲ್ಲಿಗೆ ತಗೊಂಡು ಹೋಗ್ತಿದ್ದಾರೋ ಗೊತ್ತಿಲ್ಲ. ದೇಶದಾದ್ಯಂತ ನಡೀತಾ ಇರುವ ಪ್ರತಿಭಟನೆಗಳನ್ನು ನೋಡಿದ್ರೆ ವಾಪಸ್ ತಗೊಳ್ಳೋ ಸನ್ನಿವೇಶ ಬರುತ್ತೆ ಅಂತ ಅನಿಸುತ್ತೆ. ನಿಶಿಕಾಂತ್ ದುಬೆ, BJPಯ ಸಂಸದರು, ಧರ್ಮೇಂದ್ರ ಪ್ರಧಾನರ ಧಾಟಿಲೇ ಮಾತಾಡ್ತಾರೆ. ಮೇಲ್ವರ್ಗದ ಟಾರ್ಗೆಟ್ ಸುಳ್ಳು ಟ್ವೀಟ್ ಮಾಡಿದ್ದೀರಿ. UGC ನಿಯಮದ ಬಗೆಗಿನ ತಪ್ಪು ಕಲ್ಪನೆಯನ್ನು ನಿವಾರಿಸ್ತೀವಿ. ಸಂವಿಧಾನದ ಪ್ರಕಾರ ಯಾವುದೇ ಜಾತಿಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ.
SC, ST, OBC, ಸಾಮಾನ್ಯ ವರ್ಗ ಎಲ್ಲನೂ ಒಂದೇ. ಸಾಮಾನ್ಯ ವರ್ಗದ ಬಡವರಿಗೆ 10% ಮೀಸಲಾತಿ ತಂದದ್ದೇ ಮೋದಿ. ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ, ತಪ್ಪು ಕಲ್ಪನೆ ನಿವಾರಣೆಯಾಗಲಿದೆ ಅಂತ ನಿಶಿಕಾಂತ್ ದುಬೆ BJP ಸಂಸದರ ಟ್ವೀಟ್ ಇದು. ಏನು ತಪ್ಪು ಕಲ್ಪನೆ ನಿವಾರಣೆ ಮಾಡ್ತೀರೋ, ಏನು ಮಾಡ್ತೀರೋ, ಒಟ್ಟಿನಲ್ಲಿ ಕಾಲೇಜ್ ಕ್ಯಾಂಪಸ್ಗಳನ್ನು ಈಗ ಮಾಡಿಡಿ ಅಷ್ಟೇ. ನಾನು ಬ್ರೇಕ್ಕಿಂತ ಮುಂಚೆ ಹೇಳ್ತಿದ್ನಲ್ಲ, ಫಾರ್ ದ ಫಸ್ಟ್ ಟೈಮ್ ನರೇಂದ್ರ ಮೋದಿ ಅವರ ಸರ್ಕಾರದ ವಿರುದ್ಧ ಅವರನ್ನು ಪೊಲಿಟಿಕಲಿ ಬೆಂಬಲಿಸುವವರು ಬೀದಿಗಿಳಿದಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಅವರ ರಾಜಕೀಯ ವಿರೋಧಿಗಳು ಇದನ್ನು ಬೆಂಬಲಿಸ್ತಿದ್ದಾರೆ. ಅದರ್ವೈಸ್ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ನು ಕೇಂದ್ರ ಸರ್ಕಾರದ ಒಂದು ನಿಯಮವನ್ನು ಬೆಂಬಲಿಸಿ ಹೇಳಿಕೆ ಬಿಡುಗಡೆ ಮಾಡಿದ್ದು ಯಾವಾಗ ನೋಡಿದ್ದೀರಿ ನೀವು? ಯಾವಾಗ ನೋಡಿದ್ದೀರಿ? ಯಾವುದನ್ನು ಸ್ವಾಗತ ಮಾಡಿದ್ದಾರೆ ಇವರು? ಯಾವುದಕ್ಕೆ ಶಬಾಷ್ ಅಂದಿದ್ದಾರೆ? ಇದಕ್ಕೆ ಶಬಾಷ್ ಅಂತಾರೆ ಅವರು. ಈ ನಿಯಮಗಳು ಅತ್ಯಂತ ಸ್ವಾಗತಾರ್ಹ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ಆಳವಾಗಿ ಬೇರೂರಿದೆ. ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ವಿಳಂಬವಾದರೂ ಸ್ವಾಗತಾರ್ಹ ಹೆಜ್ಜೆ. ಅಂದರೆ ಲೇಟಾಗಿ ತಂದಿದ್ದೀರಿ, ಆದರೂ ವೆಲ್ಕಮ್ ಸ್ಟೆಪ್ ಇದು ಅಂತ. BJP ಅಧಿಕಾರಕ್ಕೆ ಬಂದ ಮೇಲೆ SC ST ವಿದ್ಯಾರ್ಥಿಗಳ ಆತ್ಮಹತ್ಯೆಯಲ್ಲಿ ಹೆಚ್ಚಳ ಆಗಿದೆ. ದಕ್ಷಿಣ ಭಾರತ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಕಿರುಕುಳ ಕೊಡಲಾಗ್ತಾ ಇದೆ. ಈ ಸಮಯದಲ್ಲಿ ಸಮಾನತೆಯ ಸುರಕ್ಷತೆ ಆಯ್ಕೆಯಲ್ಲ, ಅನಿವಾರ್ಯ. ನಿಯಮದಲ್ಲಿ ಇತರೆ ಹಿಂದುಳಿದ ವರ್ಗಗಳನ್ನು ಸೇರಿಸಿದ್ದು ಪ್ರಶಂಸನೀಯ. ಜಾತಿ ತಾರತಮ್ಯ ತೊಡೆದು ಹಾಕಲು ಮುಂದಾಗಿದ್ದು ಸ್ವಾಗತಾರ್ಹ ಅಂತ MK ಸ್ಟಾಲಿನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫ್ರೇಮ್ ಹಾಕ್ಸಿ ಗೋಡೆ ಮೇಲೆ ಹಾಕೊಂಡ್ಬಿಡ್ಬೇಕಿದ್ದು ನಾವು ನರೇಂದ್ರ ಮೋದಿ ಅವರ ಆಫೀಸ್ನಲ್ಲಿ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.